ಸಿಎಂ ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಶತಾಯು ಘತಾಯು ಯತ್ನವನ್ನ ಮಾಡಿದ್ದಾರೆ. ಕೈನಲ್ಲಿ ಮತ್ತೆ ಶುರುವಾಯ್ತಾ ಪವರ್ ಶೇರಿಂಗ್ ಫೈಟ್ ಅನ್ನುವಂಥದ್ದು. ಸಿಎಂ ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಶತಾಯ ಗತಾಯ ಯತ್ನ. ಕೈನಲ್ಲಿ ಮತ್ತೆ ಶುರುವಾಗುತ್ತಾ ಪವರ್ ಶೇರಿಂಗ್ ಫೈಟ್. ಸಂಕ್ರಾಂತಿ ಬಳಿಕ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಬಿರುಗಾಳಿ. ಅಶ್ವವೇಗ ನ್ಯೂಸ್ನಲ್ಲಿ ಕೈಪಡೆಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ತೀವ್ರ ಕುತೂಹಲ ಕೆರಳಿಸಿದ ಡಿಕೆ ಶಿವಕುಮಾರ್ ನಡೆ. ದಿಢೀರ್ ಖರ್ಗೆಯನ್ನ ಭೇಟಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತುಕತೆಗೆ ಮುಂದಾಗಿದ್ದಾರೆ. ದೆಹಲಿಗೆ ಕರೆಸಿಕೊಳ್ಳಲು ಬಗ್ಗೆ 45 ನಿಮಿಷ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಖರ್ಗೆ ನಿವಾಸಕ್ಕೆ ಆಗಮಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಭೇಟಿಗೆ ಮತ್ತೊಂದು ಪ್ರಯತ್ನಕ್ಕೆ ಮುಂದಾದ ಡಿಕೆ. ಖರ್ಗೆ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ ಡಿಸಿಎಂ. ಇದೇ ತಿಂಗಳು ಜನವರಿ 16ಕ್ಕೆ ದೆಹಲಿಗೆ ತೆರಳಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅಸ್ಸಾಂ ಚುನಾವಣಾ ವೀಕ್ಷಕರಾಗಿರುವ ಡಿಸಿಎಂ ಡಿಕೆಶಿ ಎಲೆಕ್ಷನ್ ಮೀಟಿಂಗ್ನಲ್ಲಿ ಹೈಕಮಾಂಡ್ ನಾಯಕರು ಕೂಡ ಭಾಗಿಯಾಗ್ತಾರೆ. ಇದೇ ವೇಳೆಯಲ್ಲಿ ಪವರ್ ಶೇರಿಂಗ್ ಬಗ್ಗೆ ಮಾತುಕತೆಯನ್ನ ನಡೆಸ್ತಾರೆ. ಇದೀಗ ಪವರ್ ಫೈಟಿಂಗ್. ಸಿಎಂ ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಸತತವಾಗಿ ಯತ್ನವನ್ನ ಮಾಡ್ತಾ ಇದ್ದಾರೆ. ಕೈನಲ್ಲಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಮತ್ತೆ ಪವರ್ ಶೇರಿಂಗ್ ಫೈಟ್ ಶುರುವಾಗಿರುವಂತದ್ದು. ಸಂಕ್ರಾಂತಿ ಬಳಿಕ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಬಿರುಗಾಳಿ ಹಬ್ಬುತ್ತಾ. ಅಶ್ವವೇಗ ನ್ಯೂಸ್ನಲ್ಲಿ ಕೈಪಡೆಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ತೀವ್ರ ಕುತೂಹಲವನ್ನ ಕೆರಳಿಸಿದ ಡಿಕೆ ಶಿವಕುಮಾರ್ ನಡೆ. ದಿಢೀರ್ ಖರ್ಗೆಯನ್ನ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಒಂದು ಕಡೆ ಈಗಾಗಲೇ ಸತತವಾಗಿ ಪ್ರಯತ್ನದಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಸಿಗುತ್ತಾ ಇಲ್ವಾ ಅನ್ನೋದು ಒಂದು ಕಡೆ ಪ್ರಶ್ನೆ. ಆದರೆ ಈ ಕುರ್ಚಿ ಕದನ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಯಾವ ಮಟ್ಟಕ್ಕೆ ಹೋಗಿ ಮುಟ್ಟುತ್ತೆ, ಇದು ಮುಂದಿನ ಎಲೆಕ್ಷನ್ಗಳಿಗೂ ಕೂಡ ಹೊಡೆತವನ್ನ ಕೊಡುತ್ತಾ ಅನ್ನುವಂಥದ್ದು ಮತ್ತೊಂದು ಕಡೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಇರುವಂತಹ ಒಂದು ರೀತಿಯಾದಂಥ ಹಲವು ಜವಾಬ್ದಾರಿಗಳು ಮತ್ತು ಅದರ ಜೊತೆಗೆ ಪ್ರಶ್ನೆಗಳಿದ್ದಾವೆ. ಅದರಂತೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸತತವಾಗಿ ಪ್ರಯತ್ನದಲ್ಲಿರುವಂಥದ್ದು. ಆದರೆ ಈಗಾಗಲೇ ಸಿದ್ದರಾಮಯ್ಯ ಅವರ ಬೆಂಬಲಿಗರು, ಸಿದ್ದರಾಮಯ್ಯ ಅವರು ಆಪ್ತರು ಹೇಳ್ತಾರೆ ಮುಂದಿನ ಬಜೆಟ್ ಕೂಡ ಸಿದ್ದರಾಮಯ್ಯ ಅವರೇ ಬಜೆಟ್ ಮಂಡನೆ ಮಾಡ್ತಾರೆ. ಅಂದ್ರೆ ಕುರ್ಚಿಯನ್ನ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡೋ ಮಾತೇ ಇಲ್ಲ ಅನ್ನುವಂಥದ್ದು ಯಾರು ಸಿದ್ದರಾಮಯ್ಯ ಬೆಂಬಲಿಗರು ಆಪ್ತರ ಮಾತುಕತೆ. ಆದ್ರೆ ಇನ್ನೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಕೈ ಕಟ್ಕೊಂಡು ಹಾಗೆ ಎಲ್ಲವನ್ನ ಕೇಳಿಸ್ಕೊಂಡು ಸುಮ್ಮನೆ ಕೂತಿದಾರ ಅಂತ ಅಂದ್ರೆ ನೋ, ಅದು ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ಟೆಂಪಲ್ ರನ್ ಅನ್ನ ಒಂದ್ ಕಡೆ ಮಾಡಿದ್ರೆ ಇನ್ನೊಂದು ಕಡೆ ಹೈಕಮಾಂಡ್ ಮನವೊಲಿಸೋದಕ್ಕೆ ಸತಾಯ ಪ್ರಯತ್ನದಲ್ಲಿ ಇದ್ದಾರೆ. ಈ ಹಿಂದೆನೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ನನಗೆ ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಗಬೇಕು, ನಾನು ರಾಹುಲ್ ಅವರ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು, ಅವ್ರ ಜೊತೆ ನಾನು ಈ ಒಂದು ಪವರ್ ಫೈಟ್ ನನಗೇನು ಮಾತನ್ನ ಕೊಟ್ಟಿದ್ರು ಅದನ್ನ ಉಳಿಸ್ಕೊಳ್ಬೇಕು, ಹೈಕಮಾಂಡ್ ನನಗೇನು ಒಂದು ರೀತಿಯಾಗಿ ಭರವಸೆಯನ್ನ ಕೊಟ್ಟಿತ್ತು ಅದನ್ನ ಉಳಿಸ್ಕೊಳ್ಬೇಕು ಅನ್ನುವಂಥದ್ದನ್ನ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಇನ್ನು ಅದರಂತೆಯೇ ಡಿಸಿಎಂ ಗುಲಾವ್ ಖರ್ಗೆ ಸ್ಫೋಟಕ ಹೇಳಿಕೆ. ಯಾವಾಗ ಅವಶ್ಯಕತೆ ಇರುತ್ತೋ ಆಗ ಕರೆಸಿಕೊಳ್ತೇವೆ. ಇಬ್ಬರನ್ನು ಕರೆಸಿಕೊಳ್ಳುವ ಸುಳಿವು ಕೊಟ್ಟ ಖರ್ಗೆ. ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿಯೇ ಮತ್ತೊಂದು ಸುತ್ತು ಸಂಧಾನ ಸಾಧ್ಯತೆ ಇರುವಂತದ್ದು. ರಾಹುಲ್ ಸೋನಿಯಾ ಸಮ್ಮುಖದಲ್ಲಿಯೇ ಮಾತುಕತೆ ಆಗುತ್ತಾ? ಹಾಗಾದ್ರೆ ಈಗಾಗಲೇ ಅರಸು ದಾಖಲೆ ಮುರಿದಿರುವ ಸಿದ್ದರಾಮಯ್ಯ ಇದರೊಂದಿಗೆ ಹೀಗಾಗಿ ಅಧಿಕಾರಕ್ಕಾಗಿ ಡಿಕೆಶಿ ಬಣದಿಂದ ಕ್ಲೈಮ್ ಆಗುತ್ತಾ? ಇದೀಗ ಸಿಎಂ ಡಿಸಿಎಂಗೆ ಬುಲಾವ್. ಖರ್ಗೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಬ್ಬೊಬ್ಬರೇ ಅಲ್ಲ, ಇಬ್ಬರು ಸಹಿತ ಕರೆಸಿಕೊಂಡು ಅಲ್ಲಿ ಮಾತುಕತೆಯನ್ನ ನಡೆಸ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಒಂಥರ ದೇಶದಲ್ಲಿ ಒಂದು ಮುಂದಿಟ್ಕೊಂಡು ವಿರೋಧ ಪಕ್ಷದವರಿಗೆ ಎಲ್ಲೆಲ್ಲಿ ತೋರಿಸ್ಬೇಕು ಅದ್ರ ಕಾರ್ಯಕ್ರಮ. ನಾವು ಮೊದಲಿಂದ ಹೇಳ್ತಾ ಇದ್ದೇವೆ, ರಾಹುಲ್ ಗಾಂಧಿನೂ ಕೂಡ ಮೊದಲಿಂದ ಹೇಳ್ತಾ ಇದ್ರು. ಇದು ಈಗಾಗಲೇ ಈಗೆಲ್ಲರೂ ಶುರು ಮಾಡಿದ್ದಾರೆ. ಆ ಸಮಸ್ಯೆಯನ್ನು ಕೂಡ ಎತ್ಕೊಂಡಿದ್ದಾರೆ ಅವರು. ಇದು ಒಂಥರ ದೇಶದಲ್ಲಿ ಈ SIR ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಕುರ್ಚಿ ಫೈಟ್ ಮತ್ತೆ ಪವರ್ ಶೇರಿಂಗ್ ವಿಚಾರ ಚರ್ಚೆಗೆ ಬಂದಿರುವಂತದ್ದು.
ಆದರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ಸಿಎಂ ಮತ್ತು DCMನ ಕರೆಸಿ ಅಲ್ಲಿ ಮಾತುಕತೆಯನ್ನು ನಡೆಸ್ತೀವಿ ಅನ್ನುವಂಥದ್ದು. ಏನೆಲ್ಲ ಮಾಹಿತಿ ಇದೆ ಈ ಬಗ್ಗೆ ದೀಪಾ? ವನಿತಾ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಧ್ಯಮಗಳ ಮುಂದೆ ಮಾತನಾಡುವಂತಹ ಸಂದರ್ಭದಲ್ಲಿ ಯಾವಾಗ ಸಿಎಂ DCMನ ಕರೆಸ್ಕೊಳ್ತೀರಾ ಅನ್ನುವಂತಹ ವಿಚಾರ ಬಂದಾಗ, ಸಮಯ ಬಂದಾಗ ಕರ್ಸ್ಕೊಳ್ತೀವಿ ಅನ್ನುವಂತಹ ಹೇಳಿಕೆಯನ್ನ ನೀಡುವ ಮೂಲಕ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದ್ದಾರೆ. ಅಂದ್ರೆ ಸದ್ಯಕ್ಕೆ ಅವರು ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟತೆಯನ್ನ ಕೊಡ್ತಿಲ್ಲ. ಸ್ಪಷ್ಟತೆ ಕೊಡದೇ ಇರೋದಕ್ಕೂ ಕೂಡ ಒಂದು ಕಾರಣ ಇರಬಹುದು. ಪ್ರಮುಖವಾಗಿ ಇದೆ ಅಥವಾ ಇಲ್ಲ ಏನಂದ್ರೂ ಕೂಡ ಸಮಸ್ಯೆ ಆಗುತ್ತೆ ಅನ್ನುವಂತಹದ್ದು. ಯಾಕಂದ್ರೆ ಪಂಚರಾಜ್ಯಗಳ ಚುನಾವಣೆ ಇರೋದ್ರಿಂದ ಅದು ಕೂಡ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಹೈಕಮಾಂಡ್ ಸುಮ್ಮನಿದ್ದಂಗಿದೆ. ಹಾಗಾಗಿ ಬೇಕಾದಾಗ ಕರ್ಸ್ಕೊಳ್ತೀವಿ ಅನ್ನುವಂತಹ ಹೇಳಿಕೆ ನೀಡುವ ಮೂಲಕ ಸದ್ಯಕ್ಕೆ ಯಾವುದೇ ನಾಯಕತ್ವ ಬದಲಾವಣೆ ಆಗುತ್ತೆ ಆಗಲ್ಲ ಅನ್ನುವಂತಹ ಗುಟ್ಟನ್ನ ಇನ್ನೂ ಕೂಡ ಬಿಟ್ಕೊಟ್ಟಂಗಿಲ್ಲ ವನಿತಾ. ಧನ್ಯವಾದಗಳು ದೀಪಾ ನಿಮ್ಮೆಲ್ಲ ಮಾಹಿತಿಗೆ. ಇದೀಗ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಹೆಚ್ಚಾಗಿ ಮುನ್ನೆಲೆಗೆ ಬರುವಂಥದ್ದು ಅಂದ್ರೆ DCM DK ಶಿವಕುಮಾರ್ ಬೆಂಬಲಿಗರು ಕೂಡ ಈ ಒಂದು ವಿಚಾರವನ್ನ ಈ ಒಂದು ಸಂಬಂಧಪಟ್ಟಂತೆ ಈಗಾಗಲೇ ಸಖತ್ತಾಗಿ ಫೈಟ್ಗಳನ್ನ ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಆಂತರಿಕವಾಗಿ ಫೈಟ್ಗಳು ನಡೀತಾನೆ ಇದೆ ಸತತವಾಗಿ. ಆದ್ರೆ DCM DK ಶಿವಕುಮಾರ್ ಮಾತ್ರ ಶತಾಯ ಗತಾಯ ಪ್ರಯತ್ನದಲ್ಲಿರುವಂಥದ್ದು. ಅಂದ್ರೆ ನನಗೇನು ಮಾತು ಕೊಟ್ಟಿದ್ರು ಅದನ್ನ ಹೈಕಮಾಂಡ್ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದು ಕಡೆ ಆಗಿದ್ರೆ, ಅಂದ್ರೆ ಇನ್ನೊಂದು ಕಡೆ ಸಿಎಂ ಆಪ್ತರು ಕೂಡ ಬೆಂಬಲಿಗರು ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ 5 ವರ್ಷ ಕುರ್ಚಿಯಲ್ಲಿ ಅಂದ್ರೆ ಅವರ ಕುರ್ಚಿಯನ್ನ ಯಾರಿಗೆ ಬಿಟ್ಟುಕೊಡೋದಿಲ್ಲ ಅನ್ನುವಂಥ ಮಾತು ಇನ್ನೊಂದು ಕಡೆ. ಆದರೆ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಸಿಎಂ ಮತ್ತು DCMನ ಕರೆಸಿಯಲ್ಲಿ ಮಾತುಕತೆಯನ್ನು ನಡೆಸ್ತೀವಿ. ಅಂದ್ರೆ 1-to-1 ಮಾತುಕತೆ ಆಗ್ಬಿಡ್ಲಿ, ಅವರೊಂದು ಕಡೆ ಮಾತಾಡೋದು ಇವರೊಂದು ಕಡೆ ಮಾತಾಡೋದು ಇದೆಲ್ಲ ಬೇಡ, 1-to-1 ಮಾತುಕತೆ ಆಗಿ ಮುಂದುವರಿಲಿ ಅನ್ನುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಾಗಿತ್ತು.